ಜಾರಿ ಮಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯತೆ ಆಗುತ್ತೆ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿರೋದು ಕಾಮನ್ ಸೆನ್ಸಲ್ಲಿ ಯಾವುದೇ ಇಂಟ್ರಿಮ್ ರಿಪೋರ್ಟು ಒಂದು ಪರಿಹಾರವನ್ನು ಸೂಚಿಸುತ್ತೆ. ಏನು ಪರಿಹಾರ? ಸಮಸ್ಯೆ ಇದೆಯಲ್ಲ, ಒಳ ಮೀಸಲಾತಿ ಸಮಸ್ಯೆ, ಆ ಒಳ ಮೀಸಲಾತಿ ಸಮಸ್ಯೆನ ತಾತ್ಕಾಲಿಕವಾಗಿ ಪರಿಹಾರ ಮಾಡಿ, ಒಳ ಮೀಸಲಾತಿನ ಜಾರಿ ಮಾಡಿ, ಇನ್ನು ಇವ್ರಿಗೆ ಎಂಪರಿಕಲ್ ಡಾಟಾ ಅಂತ ಏನು ಬಳಸ್ತಾ ಇದ್ದಾರೆ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ 2 ತಿಂಗಳು ಟೈಮ್ ತಗೊಂಡು 2 ತಿಂಗಳಾದಮೇಲೆ ಈ ಒಳ ಮೀಸಲಾತಿ ಜಾರಿ ಮಾಡಿರ್ತಾರಲ್ಲ ಅದನ್ನು ಪರಿಷ್ಕರಣೆ ಮಾಡ್ಕೋಬೋದು ಅನ್ನೋ ಲೆಕ್ಕಾಚಾರದಲ್ಲಿ ನಾವೆಲ್ಲ ಇದ್ದೀವಿ. ಈಗ ನೋಡಿದ್ರೆ ಇದು ಇಂಟ್ರಿಮ್ ರಿಪೋರ್ಟ್ ಅಂತ ಇದರಲ್ಲಿ ಸಲಹೆ ಕೊಟ್ಟಿದ್ದಾರೆ. ಇದನ್ನು ನನಗನ್ಸುತ್ತೆ ಕ್ರಾಂತಿಕಾರಿ ಪಾದಯಾತ್ರೆಯಲ್ಲಿ ತೊಡಗಿಸ್ಕೊಂಡಿರೋ ಕಾರ್ಯಕರ್ತರು ಇದನ್ನು ಒಪ್ಪಲ್ಲ. ಈಗಲೂ ಕೂಡ ಸರ್ಕಾರಕ್ಕೆ ಒಂದು ಅವಕಾಶ ಇದೆ. ಅವಕಾಶ ಏನು ಅಂತಂದರೆ, ಈ ಕ್ರಾಂತಿಕಾರಿ ಪಾದಯಾತ್ರೆ ಜೊತೆಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಅಡ್ವೊಕೇಟ್ಸ್ ಇದ್ದಾರಲ್ಲ, ಅವ್ರ ಜೊತೆ ಮಾತಾಡಿದ್ರ ಚೀಫ್ ಮಿನಿಸ್ಟರು? ಮಾತಾಡಿಲ್ಲ. ಮಾತಾಡಿಸ್ತೀನಿ ಅಂತ ಒಪ್ಕೊಂಡವರು ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಈಗಲೂ ಒಂದು ಅವಕಾಶ ಇದೆ. ಲಾ ಡಿಪಾರ್ಟ್ಮೆಂಟು, ಅಡ್ವೊಕೇಟ್ ಜನರಲು, CM ಮುಂದೆ ಕೂತ್ಕೊಂಡು ಇವರ ಆರ್ಗ್ಯುಮೆಂಟ್ ಒಂದ್ಸತಿ ಕೇಳಿಸ್ಕೊಳ್ಳಿ. ಇವ್ರ ಆರ್ಗ್ಯುಮೆಂಟ್ ನಿಮಗೆ ಕನ್ವಿನ್ಸ್ ಆಗಲಿಲ್ಲ ಅಂದರೆ ಇವ್ರಿಗೆ ಕನ್ವಿನ್ಸ್ ಮಾಡಿ. ಇವರು ನಿಮಗೆ ಕನ್ವಿನ್ಸ್ ಮಾಡಿದ್ರೆ ಆದೇಶ ಜಾರಿ ಮಾಡಿ, ಅಥವಾ ನೀವು ಇವ್ರಿಗೆ ಕನ್ವಿನ್ಸ್ ಮಾಡಿದ್ರೆ 7 ತಿಂಗಳು ಸಮಯಾವಕಾಶ ತಗೊಳ್ಳಿ. ಇದು ಯಾವುದನ್ನು ಮಾಡದೆ ನೆನೆಗುದಿಗೆ ಇಟ್ಟಿದ್ದಾರೆ. ಸೊ ಈಗ ಪೊಲೀಸ್ ಅವ್ರಿಗೆ ಈ ಕ್ರಾಂತಿಕಾರಿ ಪಾದಯಾತ್ರೆಯಲ್ಲಿರ್ತಕ್ಕಂಥ ಗೆಳೆಯರೆಲ್ಲ ಮಾತಾಡಿದ್ದಾರೆ. ಪೊಲೀಸ್ ಅವರು ಏನು ಮಾತಾಡಿ ಏನು ಸಲಹೆ ಕೊಡ್ತಾರೋ ನೋಡೋಣ, ಅದರ ಮೇಲೆ ಇವ್ರು ತೀರ್ಮಾನ. ಈ ಇಂಟ್ರಿಮ್ ರಿಪೋರ್ಟನ್ನು ನಾನು ಒಪ್ಪಲ್ಲ, ಇವರು ಒಪ್ಕೊಂಡಿಲ್ಲ. ಸರ್, ಯಾವುದೇ ಒಂದು ನಾವು ಹಕ್ಕುಗಳು ಪಡಿಬೇಕು ಅಂದರೆ ಪ್ರತಿಯೊಂದಕ್ಕೂ ಹೋರಾಟನೇ ನಾವು ಮದ್ದು ಸರ್. ಅದ್ರ ಬಗ್ಗೆ ಇದು ದಲಿತರ ಹಣೆ ಬರಹ. ಇದು ಏನು ಮಾಡೋಕ್ಕಾಗಲ್ಲ. ನಾವು ಪ್ರತಿಯೊಂದನ್ನು ಹೋರಾಟ ಮಾಡೇ ತಗೋಬೇಕಾಗಿ. ಅಷ್ಟು ಸುಲಭವಾಗಿ ನಮ್ಗೆ ಯಾವುದೂ ಸಿಗಲ್ಲ. ಬಾಬಾ ಸಾಹೇಬ್ರ ಕಾಲದಲ್ಲೂ ಸಿಕ್ಕಿಲ್ಲ, ಈಗಲೂ ಸಿಕ್ಕಿಲ್ಲ, ಮುಂದಕ್ಕೂ ಸಿಗುತ್ತೋ ಹೇಳೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು ಒತ್ತಡ ಮಾಡಿ ಹೋರಾಟ ಮಾಡಿ ಪಡ್ತೀವಿ.